South West Railway Mazdoor Union Zonal Treasurer Sriman Sharkani Aure, Assistant General Secretary Sriman Venkatesh Aure, Divisional Secretaries Sriman Albert De Cruz, Sriman Praveen Patel Aure, ಹಾಗೂ ನನ್ನ ಪ್ರೀತಿಯ ಕಾರ್ಮಿಕ ಬಂಧುವರೇ, ಅಕ್ಕ ತಂಗಿಯವರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಮಾಡಿಕೊಳ್ತೇನೆ. ಇವತ್ತು ನಾನು ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ಸ್ ಬ್ರಾಂಚಸ್ ಮೀಟಿಂಗ್ ನಾವು ಹುಬ್ಬಳ್ಳಿಯಲ್ಲಿ ಕರೆದಿದ್ದೀವಿ. ಈ ಮೀಟಿಂಗ್ ಬಹಳ ಮುಖ್ಯವಾದ ಮೀಟಿಂಗ್. ಈ ಮೀಟಿಂಗ್ ಬಹಳ ಮುಖ್ಯವಾದ ಮೀಟಿಂಗ್. ಎಲ್ಲರಿಗೂ ಗೊತ್ತು, ಇದು ಅಕ್ಟೋಬರ್ ತಿಂಗಳು ದಸರಾ. ಈ ತಿಂಗಳು 25, 26 ನಮ್ಮ ಆಯುಧ ಪೂಜಾ. 25 ಆಯುಧ ಪೂಜಾ ಅಂದ್ರೆ ನಾವು ನಾವು ವರ್ಕರ್ಸ್ ಕೆಲಸ ಮಾಡುವುದು ಜಗದಲ್ಲಿ ನಾವು ಉತ್ಪತ್ತಿ ಮಾಡಾಕ ನಮ್ಮ ಸಾಮಾನುಗಳು ಏನು ಇಡ್ತೀವಿ, ಉಪಯೋಗ ಮಾಡುವುದು ಸಾಮಾನುಗಳು ಏನು ಇಡ್ತೀವಿ, ಅದನ್ನ ಇಟ್ಟು ದೇವರಿಗೂ ಪೂಜೆ ಮಾಡಿ ಅದನ್ನ ಎಲ್ಲ ಜಗದಲ್ಲಿನೂ ಪೂಜೆ ಮಾಡ್ತಾರೆ ರೈಲ್ವೆದಲ್ಲಿ. ಅದನ್ನ ಆಯುಧ ಪೂಜಾ ಅಂತ ನಾವು ಕರಿತೀವಿ. ಬಹಳ ಇಂಪಾರ್ಟೆಂಟ್ ನಮ್ಮ ಕಾರ್ಮಿಕ ವರ್ಗಕ್ಕೆ. ಕಾರ್ಮಿಕರು ವರ್ಷ ಈ ಪೂಜೆ ಮಾಡ್ತಾರೆ ಎಲ್ಲ ಜಗದಲ್ಲಿ. ವರ್ಕ್ಶಾಪ್ದಲ್ಲಿ ಮಾಡ್ತಾರೆ, ಲೋಕೋಶೆಡ್ದಲ್ಲಿ ಮಾಡ್ತಾರೆ, ಎಲೆಕ್ಟ್ರಿಕಲ್ ಎಲ್ಲ ಜಗದಲ್ಲಿ ಮಾಡ್ತಾರೆ, ಮೆಕ್ಯಾನಿಕಲ್ ಅವರು ಮಾಡ್ತಾರೆ, ಶೆಡ್ದಲ್ಲಿ ಮಾಡ್ತಾರೆ, ಆಫೀಸದಲ್ಲಿ ಲಕ್ಷ್ಮಿ ಪೂಜಾ ಮಾಡ್ತಾರೆ. ಇದು ಬಹಳ ಮುಖ್ಯ ಹಬ್ಬ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಈ ಪೂಜಾಕ್ಕೆ ಮುಂದೆ ನಮ್ಮ PLB ಬೋನಸ್ನ ಸರ್ಕಾರ ಕೊಡಬೇಕಾಗ್ತದೆ. ಒಂದು ಆಯುಧ ಪೂಜಾ, ಮತ್ತೊಂದು ದಸರಾ. ಈ ಎರಡು ದುರ್ಗಾ ಪೂಜಾ ಇದು ಬರಮುಂದು, ಅದಕ್ಕೆ ಮುಂದೆ ಸುಮಾರು 45 ವರ್ಷ ನಾವು 1979 ಈ ಬೋನಸ್ನ PLB ಬೋನಸ್ನ ನಾವು ತಗೊಂತೀವಿ. ಕಾರ್ಮಿಕ ಮಿತ್ರರೇ, ಚೆನ್ನಾಗಿ ಕೇಳಬೇಕಾಗ್ತಿತ್ತು. ಈ PLB ಬೋನಸ್ ಯಾರು ತಂದು ಕೊಟ್ಟಿದ್ದಾರೆ ರೈಲ್ವೆದಲ್ಲಿ, ಅದು ಬಹಳ ಮುಖ್ಯ ವಿಷಯ. ಗೊತ್ತು, ನೀವೆಲ್ಲ ವಯಸ್ಸಿನಾಗ 35, 40, 45
ಬಹಳ ವರ್ಕರ್ಸ್ ಬಂದಿದ್ದಾರೆ ರೈಲ್ವೆದಲ್ಲಿ. ಸುಮಾರು 10 ವರ್ಷ ಸರ್ವಿಸ್ ಮಾಡಿದವರದಾರು, ಸುಮಾರು 15 ವರ್ಷ ಸರ್ವಿಸ್ ಮಾಡಿದವರು, ಸುಮಾರು 20 ವರ್ಷ ಸರ್ವಿಸ್ ಮಾಡಿರುವುದರ. ಇವತ್ತು ಕಾರ್ಮಿಕರು ಎಲ್ಲರೂ ಏನು ತಿಳ್ಕೊಂಡ್ರೆ ನಾವೆಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ ರೈಲ್ವೆದಲ್ಲಿ, ನಮ್ಮನ್ನ ಏನು ಮಾಡಕ್ಕೆ ಸಾಧ್ಯ ಅಲ್ಲ ಅಂದು ಒಂದು ಮಾತು. ಎರಡನೇ ಮಾತು, ಇವತ್ತು PLB ಬೋನಸ್ ಪರವಾಗಿ ನಾನು ಮುಂದೆ ಹೇಳಬೇಕಾಗಿತ್ತು. PLB ಬೋನಸ್ 1974 ಮುಸ್ಕರ ಇಡೀ ಭಾರತ ದೇಶದಲ್ಲಿ ಇಂಡಿಯನ್ ರೈಲ್ವೆದಲ್ಲಿ 1974 ಮುಸ್ಕರ ನಮ್ಮ ಮುಖ್ಯ ಬೇಡಿಕೆ ಬೋನಸ್ ರೈಲ್ವೆ ಕಾರ್ಮಿಕರಿಗೆ ಕೊಡಬೇಕು. ಎರಡನೇ ಬೇಡಿಕೆ ಇತ್ತು, ರೈಲ್ವೆ ಕಾರ್ಮಿಕರು ಅಪಾಯಿಂಟ್ಮೆಂಟ್ ಆದರೆ ರಿಟೈರ್ಮೆಂಟ್ ಆಗುಮಟ್ಟು ಪ್ರಮೋಷನ್ ಸಿಕ್ಕುವುದಲ್ಲ, ಒಂದೇ ಪ್ರಮೋಷನ್ ಅಲ್ಲಿ ರಿಟೈರ್ ಆಗ್ತಾರೆ. ಅದರಿಂದ ನಾವು ಕೇಳಿದ್ದು ಏನೆಂದರೆ ಸೈಂಟಿಫಿಕ್ ರಿಸರ್ಚರಿಗೆ ಕೊಡಬೇಕು. ರೈಲ್ವೆ ಕಾರ್ಮಿಕರು ಸುಮಾರು 4 ಅಲ್ಲದ 5 ಪ್ರಮೋಷನ್ಗಳು ಸರ್ವಿಸ್ನಾಗ ಸಿಕ್ಕಬೇಕು. ಮತ್ತು ನಾವು ಏನು ಬೇಡಿಕೆ ಇಟ್ಟಿವಿ ಅಂದ್ರೆ ನಮ್ಮ ಮೂಲ ವೇತನ ಮಿನಿಮಮ್ ವೇಜ್ ಲಿವಿಂಗ್ ಕಂಡೀಷನ್ ಮೇಲೆ ಮಾರ್ಕೆಟ್ ರೇಟಿನ ತಗೊಂಡು ಪೇ ರಿವಿಷನ್ ಕೊಡಬೇಕು. ಅದನ್ನು ನಮ್ಮ ಬೇಡಿಕೆ ಇತ್ತು. ಯಾವಾಗ 1974 ಕಾರ್ಮಿಕ ಮಿತ್ರರೇ, ಅಕ್ಕ ತಂದೆಯವರೇ, ಗಮನವಾಗ ಕೇಳ್ರಿ. ಅವಾಗ ರೈಲ್ವೆದಲ್ಲಿ 2 ಫೆಡರೇಷನ್, ಒಂದು ಆಲ್ ಇಂಡಿಯಾ ರೈಲ್ವೆಮೆನ್ ಫೆಡರೇಷನ್, ಮತ್ತೊಂದು NFIR ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ರೈಲ್ವೆ. ಅದು ಲೋಕಲ್ನಲ್ಲಿ ಸೌತ್ ವೆಸ್ಟ್ ರೈಲ್ವೆ ಸಂಘ ಅಂತ ಹೇಳ್ತಾರೆ. ಇವಾಗ ಅವರು ಇಲ್ಲ ಇಲ್ಲಿ. ಈ 2 ಫೆಡರೇಷನ್ಸ್ ಕೂಡಿಕೊಂಡು ಮತ್ತ ಅಸೋಸಿಯೇಷನ್ಸ್ ಬಹಳ ಅದಾವ ರೈಲ್ವೆದಲ್ಲಿ. ಡ್ರೈವರ್ಸ್ ಲೋಕೋ ಪೈಲಟ್ ಅಸೋಸಿಯೇಷನ್ಸ್ ಮತ್ತ ಸೂಪರ್ವೈಸರ್ಸ್ ಅಸೋಸಿಯೇಷನ್, ಈ ತರ ಬಹಳ ಅಸೋಸಿಯೇಷನ್ಗಳೆಲ್ಲ ಕೂಡಿ NCC ಅಂತ ಒಂದು ಕಮಿಟಿನ ಫಾರ್ಮ್ ಮಾಡಿ ನಾವು ಆಲ್ ಇಂಡಿಯಾ ರೈಲ್ವೆಮೆನ್ ಫೆಡರೇಷನ್ ಅವರು ನಿರ್ಣಯ ತಗೊಂಡಿದ್ದೀವಿ. ನಾವು ಮೇ 8ನೇ ತಾರೀಕು ಮುಸ್ಕರದಲ್ಲಿ ಹೋಗಬೇಕು. ಮೇನ್ ಡಿಮ್ಯಾಂಡ್ ಅವತ್ತು ಇತ್ತದು ಬೋನಸ್. ಬೋನಸ್ ರೈಲ್ವೆ ಕಾರ್ಮಿಕರಿಗೂ ಯಾವುದು ಬಂತು? ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವಾಗ ರೂಲಿಂಗ್ ಇರು ಮುಂದೆ ಬೋನಸ್ ಕೊಡುವುದಿಲ್ಲ ಅಂತ ಹೇಳಿಬಿಟ್ರು. ಆದರೆ 17 ದಿವಸ ಕಾರ್ಮಿಕರೇ, ನಮ್ಮ ಇತ್ತು ಕಾರ್ಮಿಕರೇ, 17 ದಿವಸ ಆಲ್ ಇಂಡಿಯಾ ರೈಲ್ವೆಮೆನ್ ಫೆಡರೇಷನ್
ಅಫಿಲಿಯೇಟ್ ಯೂನಿಯನ್ ಸೌತ್ ವೆಸ್ಟ್ ರೈಲ್ವೆ ಮದ್ದೂರು ಯೂನಿಯನ್ ಮುಸ್ಕರದಲ್ಲಿ ಸುಮಾರು 17 ದಿವಸ ಗಾಡಿಗಳನ್ನು ಬಂದ್ ಮಾಡಿದ್ದು ಅದು ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಸೌತ್ ವೆಸ್ಟ್ ರೈಲ್ವೆ ಮದ್ದೂರು. ನನ್ನ ಪ್ರೀತಿಯ ಕಾರ್ಮಿಕ ಬಂಧುವರೇ, 74ರಲ್ಲಿ ಮುಸ್ಕರ ಆದ ಮೇಲೆ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಬಿಟ್ಟಿಲ್ಲ. ಆ ಬೇಡಿಕೆಯನ್ನು ಮುಂದುವರಿಸಿ ಇಂದಿರಾ ಗಾಂಧಿ ಸರ್ಕಾರನೇ ಕೆಳಗೆ ಬಿದ್ದು ಹೋಯಿತು. ಯಾವಾಗ 1977 ಎಲೆಕ್ಷನ್ ದಲ್ಲಿ. 1976ನಲ್ಲಿ ಮಿಸಸ್ ಗಾಂಧಿ ಅವರು ಎಮರ್ಜೆನ್ಸಿ ಪೀರಿಯಡ್ ತಗೊಂಡು ಬಂದಿದ್ದಾರೆ. ಅದು ಕಾರ್ಮಿಕರಿಗೆ ವಿರೋಧ. ಕಾರ್ಮಿಕರದು ಲೀಡರ್ಸ್ ಗಳನ್ನೇ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡಾಕ ಈ ಎಮರ್ಜೆನ್ಸಿ ತಗೊಂಡು ಬಂದಿದ್ರು. ಆಮೇಲೆ ಸರ್ಕಾರ ಚೇಂಜ್ ಆಯಿತು. 1979ರಲ್ಲಿ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ನಮ್ಮ ಕರೆ ಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಶ್ರೀಮಾನ್ ಸರಣ್ ಸಿಂಗ್ ಅವರು ನಮ್ಮ ಬೋನಸ್ ಚರ್ಚೆ ಮಾಡಿ 1979ರಲ್ಲಿ ಪ್ರೊಡಕ್ಟಿವ್ ಲಿಂಕ್ ಬೋನಸ್, ನಾವು ಏನು ಉತ್ಪತ್ತಿ ಮಾಡ್ತೀವಿ ಅದರಾಗ ಲಾಭ ಎಷ್ಟು ಬರ್ತಿತ್ತು, ನಾವು ಎಷ್ಟು ಕಿಲೋಮೀಟರ್ಗಳು ಮಾಲ್ಗಾಡಿನ ಓಡಿಸಿದೀವಿ, ಅದರ ಪ್ರಕಾರ ನಿಮಗೆ ಬೋನಸ್ PLB ಬೋನಸ್ ಪ್ರೊಡಕ್ಟಿವ್ ಲಿಂಕ್ ಬೋನಸ್ ಕೊಡ್ತೀವಿ ಅಂತ ನಿರ್ಣಯ ಬೇರೆ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಅಂಡ್ ದ ರೈಲ್ವೆ ಬೋರ್ಡ್ ಅಂಡ್ ದ ರೈಲ್ವೆ ಮಿನಿಸ್ಟ್ರಿ ವಾಸ್ ಡನ್ ಅಗ್ರಿಮೆಂಟ್ಸ್. ವರ್ಷ ಕೊಡಬೇಕು. ಇವತ್ತು ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಕಡೆ ಕಾಯ್ದ ಪತ್ರ ಅದಾವ. ಅದೇ ಪ್ರಕಾರ ಜನತಾ ಗವರ್ಮೆಂಟ್ ಇತ್ತು, ಕಾಂಗ್ರೆಸ್ ಗವರ್ಮೆಂಟ್ ಬಂತು, ಅದ ಮೇಲೆ NDA ಸರ್ಕಾರ ಬಂತು. ಇವತ್ತು ಸರ್ಕಾರ NDA ಅದಾವ. ಶ್ರೀಮಾನ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ಶ್ರೀಮಾನ್ ಗೋಯಲ್ ರೈಲ್ವೆ ಮಿನಿಸ್ಟರ್ ಅದಾವ, ಯೂನಿಯನ್ ರೈಲ್ವೆ ಮಿನಿಸ್ಟರ್. ಇವಾಗ ಈ ಪೀರಿಯಡ್ 2019-2020 ಬೋನಸ್ ವಿಭಾಗ ರೈಲ್ವೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಕಾರಣ ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಕಾರಣ ಕೇಳಿದ್ದಾರೆ, ಯಾಕೆ ಅನೌನ್ಸ್ಮೆಂಟ್ ಮಾಡಿಲ್ಲ? ನಾವು ಕೇಳಿದೀವಿ. ಸೌತ್ ವೆಸ್ಟ್ ರೈಲ್ವೆ ಮದ್ದೂರು ಯೂನಿಯನ್ ಯಾಕೆ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ಕೇಳಿದೀವಿ. ಉತ್ತರ ರೈಲ್ವೆ ಮಿನಿಸ್ಟರ್ ಅವರು ಹೇಳ್ತಾರೆ, 2019-2020 ಈ ಬೋನಸ್ ಏನು ನಾವು ಟ್ರೈನ್ಗಳು ಓಡಿಸಿದೀವಿ, ಲಾಭ ಎಷ್ಟು ಬಂತು, ಹೋದ ವರ್ಷದಲ್ಲಿ ಒಂದು 15% ಹೆಚ್ಚಿಗೆ ಪ್ರಾಫಿಟ್ ಬಂತು. ಯಾರು ಹೇಳಿದ್ರು? ಆನರಬಲ್ ರೈಲ್ವೆ ಮಿನಿಸ್ಟರ್ ಶ್ರೀಮಾನ್ ಗೋಯಲ್ ಸಾಹೇಬರು ಹೇಳಿದ್ದು.
ಸುಮಾರು 15% ನೀವು ಲಾಭ ಹೆಚ್ಚಿಗೆ ಬಂತು. ಆದ್ರೆ ನೀವು ಲಾಸ್ಟ್ ಇಯರ್ 2017 and 18 ಬೋನಸ್ ಎಷ್ಟು ಕೊಟ್ಟಿದ್ದೀರಿ? ಸೀಲಿಂಗ್ 7,000 ಇಟ್ಟು 78 ಡೇಸ್ ಬೋನಸ್ ಕೊಟ್ಟಿದ್ದೀರಿ. ನಿಮ್ಮ ಸರ್ಕಾರ, ನೀವೇ ಇದ್ದೀರಿ, ನೀವೇ ಕೊಟ್ಟಿದ್ದೀರಿ. ಅಂದ್ರೆ ಈ ವರ್ಷ ಏನಾಯ್ತು? ಕೊರೋನಾ ಕೋವಿಡ್-19 ಏನಂತ ಹೇಳ್ತೀರಲ್ಲ, ಅದಕ್ಕೆ ಇದು ಬೋನಸ್ಗೆ ಏನು ಸಂಬಂಧ ಅದಾವು? ಏನು ರೈಲ್ವೆ ನಷ್ಟದಲ್ಲಿ ಓಡಿತ? ಇಲ್ಲ ರೈಲ್ವೆ ಕಾರ್ಮಿಕರು ನಷ್ಟ ಮಾಡಿದಾರ? ಪ್ರಶ್ನೆ ಕೇಳಬೇಕಾ? ಇಲ್ಲ, ಯಾರು ಕೇಳಬೇಕು? ನಾವು ಕೇಳಬೇಕು. ನಾವು ಅಂದ್ರೆ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್, ಸೌತ್ ವೆಸ್ಟ್ ರೈಲ್ವೆ ಮಜೂರ್ ಯೂನಿಯನ್ ಕೇಳಬೇಕು. ಅದೇ ನಾವು ಕೇಳ್ತೀವಿ. ಇಟ್ ಇಸ್ ಅ ರೈಟ್ಸ್ ಆಫ್ ಅಸ್ ಟು ಗೆಟ್ ದ ಬೋನಸ್ ಟು ದ ರೈಲ್ವೆ. ಸುಮಾರು 46 ವರ್ಷ ಬೋನಸ್ ತಗೊಂಡು ಈ ವರ್ಷ ನೀವು ಹೇಳ್ತೀರಿ ಬೋನಸ್ ಕೊಡ್ತೀರಾ ಕೊಡುವುದಿಲ್ಲವಾ? ಇನ್ನು ಏನು ಹೇಳಿಲ್ಲ. ಆದ್ರೆ ಏನರ್ಥ? ಆಗ ಕೊಡುವುದಿಲ್ಲ ಅಂದ್ರೆ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಏನಾದ್ರು ಮಾಡಿಬಿಡ್ತಾರಂತ ಎದುರಿಕೆಯ? ಇಲ್ಲ ಕೊಡೋನು ಆಮೇಲೆ ದಸರಾ ಪೂಜೆ ಆದ ಮೇಲೆ ಕೊಡುವಣ? ಏನು ವಿಷಯ? ಏನಾಯ್ತು ನಿಮಗೆ? ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು, ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳ್ತಾರೆ, ಪೈಸಾ ಇಲ್ಲ, ರೊಕ್ಕ ಇಲ್ಲ. ರೈಲ್ವೆ ಪ್ರಾಫಿಟ್ ಮಾಡಿ ಕೊಟ್ಟ ರೊಕ್ಕ ಎಲ್ಲಿ ಹೋಯಿತ ತಾಯಿಯೇ? ಅಮ್ಮ, ರೊಕ್ಕ ಇಲ್ಲ ಅಂತ ಹೇಳ್ತೀರಿ, ರೊಕ್ಕ ಎಲ್ಲಿ ಹೋಯಿತು? ನಮ್ಮ ಪ್ರಾಫಿಟ್ ಕೊಟ್ಟ ರೊಕ್ಕ ಅದು ನಮ್ಮ ರೊಕ್ಕ ಅದಲ್ಲವಾ? ನೀವು ತಗೊಂಡು ಎಲ್ಲಿ ಖರ್ಚು ಮಾಡಿದ್ದೀರಿ? ನಮ್ಮ ಬೋನಸ್ ಕೊಟ್ಟಬೇಕು. ನೀವು ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಸ್ಟ್ಯಾಂಡಿಂಗ್ ಕಮಿಟಿ 16/10/2020 ಮೊನ್ನೆ ಶ್ರೀಮಾನ್ ಶಿವಗೋಪಾಲ್ ಮಿಶ್ರಾ ಅವರು, ಶ್ರೀಮಾನ್ ಕನ್ನಯ್ಯ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಅಧ್ಯಕ್ಷ ಮಾಡಿ ಮೀಟಿಂಗ್ ಮಾಡಿದಲ್ಲಿ ನಾವು ನಿರ್ಣಯ ತಗೊಂಡಿದ್ದೀವಿ. ನಿರ್ಣಯ ಏನಂತ ನಿರ್ಣಯ, ಒಂದು ವೇಳೆ ಸರ್ಕಾರ ಬೋನಸ್ ಅನೌನ್ಸ್ಮೆಂಟ್ 21ನೇ ತಾರೀಕು ಒಳಗೆ 21/10/2020 ಒಳಗೆ ಬೋನಸ್ ಅನೌನ್ಸ್ಮೆಂಟ್ ಆಗಬೇಕು. ದಸರಾ ಪೂಜಾಕ್ಕೂ ಮುಂದೆ, ಆಯುಧ ಪೂಜಾಕ್ಕೂ ಮುಂದೆ ಕೊಡಬೇಕಾಗ್ತದೆ ರೈಲ್ವೆ ಕಾರ್ಮಿಕರು. ಒಂದು ವೇಳೆ ನೀವು ತಡೆ ಮಾಡಿದ್ದೀರ, ಬಾಯಿ ಮುಚ್ಚಿಕೊಂಡಿದ್ದೀರ, ನಮ್ಮ ರೈಲ್ವೆ ಕಾರ್ಮಿಕರು ಕೇಳುವುದಿಲ್ಲ. 21 ಲಾಸ್ಟ್ ಡೇಟ್. 21 ಒಳಗ, 21 ರಾತ್ರಿ 12 ಗಂಟೆ ಒಳಗ ಅನ್ನವನ್ನು ಸುಗಂಧ ಆಗಬೇಕು. ಇಲ್ಲದರ ಒಂದು ವೇಳೆ ನೀವು ಡ್ಯಾಲಿ ಮಾಡಿದ್ರ ಆಮೇಲೆ ಏನು ಆಗ್ತಿದ್ದ ರೈಲ್ವೆದಲ್ಲಿ ನೀವು ಹೋಗಿ ಶ್ರೀಮತಿ ಇಂದಿರಾ ಗಾಂಧಿ ಕಡೆ ಕೇಳಿಕೊಂಡು ಬರಬೇಕು.
ಅವ್ರಿಗೆ ಚೆನ್ನಾಗಿ ಗೊತ್ತು 74ದಲ್ಲಿ ಏನು 74ದಲ್ಲಿ ಏನಾಯಿತು. ಮುಸ್ಕರದಲ್ಲಿ ಹೋಗಿದ್ದೀವಿ, ಗಾಡಿ ಬಂದ್ ಮಾಡಿದೀವಿ, ಜೈಲು ಹೋಗಿದ್ದೀವಿ. ಉಯಿರ್ತಾನ ಕೊಟ್ಟಿವಿ. ಆದರೆ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಎದುರಿಲ್ಲ, ಜೈಲಿಗೆ ಎದುರಿಲ್ಲ, ರಿಮೋಟ್ ಫ್ರಮ್ ಸರ್ವಿಸ್ಗೆ ಎದುರಿಲ್ಲ, 1442 ಎದುರಿಲ್ಲ. ಬೋನಸ್ ತಗೊಂಡ್ಬಿಟ್ಟು ನಾವು ಮುಸ್ಕರ ಮಾಡಿ 79ದಲ್ಲಿ ಬೋನಸ್ ತಗೊಂಡದ್ದು. ಇದು ಹಿಸ್ಟ್ರಿ ಆಫ್ ದ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್, ಮೈ ಡಿಯರ್ ಕಾಂಗ್ರೆಸ್. All India Railway Federation. All India Railway Federation. So comrades, 21 ಕಟ್ ಆಫ್ ಡೇಟ್, 22 ಅದಾಗೆ 22ಕ್ಕೆ ಮುಂದೆ ಪ್ರಿಪರೇಷನ್ ನಾವು ರೆಡಿ ಅದೀವಿ. 22ಕ್ಕೆ ಗಾಡಿ ಬಂದ್ ಮಾಡುವುದಕ್ಕೆ ರೆಡಿ ಅದೀವಿ ಅಂತ ಒಂದು ಟ್ರಯಲ್ 20 ತಾರೀಕಿಗೆ ನಾಳೆ ಇಡೀ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ರೈಲ್ವೆ ಕಾರ್ಮಿಕರು ತನ್ನ ಎಷ್ಟು ಸಿಕ್ತದಾರಂತ ನಾಳೆ ತೋರಿಸಿಕೊಡ್ತಾರೆ. ಯಾಕಂತ ಕೇಳಿದ್ರೆ ಕ್ಲಿಯರೆನ್ಸ್ ಅಲೌನ್ಸ್ ಕಟ್ ಮಾಡಿದಿರಿ. ಜನವರಿ 20, 2020 ಕೊಡಬೇಕಾದ ಕ್ಲಿಯರೆನ್ಸ್ ಅಲೌನ್ಸ್ ಕಟ್ ಮಾಡಿದಿರಿ. ನೈಟ್ ಡ್ಯೂಟಿ ಅಲೌನ್ಸ್ 4600 ಇಲ್ಲ ಅಂತ ಹೇಳಿದಿರಿ. ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಮನೆಯಾಗ ಕೆಲಸ ಮಾಡುವವರಿಗೆ ಇಲ್ಲ ಅಂತ ಹೇಳಿದಿರಿ. ನಾವು ಕೇಳಿದೀವಿ, ರಿಕ್ವೆಸ್ಟ್ ಮಾಡಿದೀವಿ, ಫೈನಾನ್ಸ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದೀವಿ, ಶ್ರೀಮಾನ್ ಪ್ರೈಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದೀವಿ. ಸರಿ ಇಲ್ಲ ಕೇಳಕ. ಆ ತರ ನೀವು ತಿಳ್ಕೊಳ್ಬೇಡ. PLB ಬೋನಸ್ ಕೊಟ್ಟಿಲ್ಲ, ನೀವು ಅಡ್ವಾನ್ಸ್ ಕೊಡ್ತೀರಾ ನಮಗೆ. ಫೆಸ್ಟಿವಲ್ ಅಡ್ವಾನ್ಸ್ 6,000ದಿಂದ 10,000 ಮಟ್ಟ ಕೊಟ್ಟು 10 ತಿಂಗಳಾಗ ಕಟ್ ಮಾಡ್ತಾರೆ. ಏನ್ ಪಿಚ್ಚೆ ಬೇಡ್ತೀವ? ರೈಲ್ವೆ ಕಾರ್ಮಿಕರಿಗೂ ಫೆಸ್ಟಿವಲ್ ಅಡ್ವಾನ್ಸ್ ಬಂದೇ ಬರ್ತಿತ್ತು. ನಾವು ಯಾವಾಗಲೂ ತಗೊಂತೀವಿ, ಅದು ಕಟ್ ಮಾಡ್ತಾರೆ. ಇದೇನು ಹೊಸದು? ಶ್ರೀಮತಿ ನಿರ್ಮಲಾ ಸೀತಾರಾಮನ್ಗೂ ಗೊತ್ತಿಲ್ಲ ಫೆಸ್ಟಿವಲ್ ಅಡ್ವಾನ್ಸ್ ಕೊಡ್ತಾರೆ. ನೀವು ಫೆಸ್ಟಿವಲ್ ಅಡ್ವಾನ್ಸ್ ಕೊಡ್ರಿ ಬಿಡ್ರಿ, PLB ಬೋನಸ್ ಅನೌನ್ಸ್ಮೆಂಟ್ ಆಗೇಬೇಕು. ಏನಾಗಬೇಕು? ಜೋರಾಗಿ ಹೇಳಬೇಕು. ಎಷ್ಟು ತಾರೀಕು ಒಳಗೆ? ಇದು ನಮ್ಮ ಬೇಡಿಕೆ. ಕಾರ್ಮಿಕ ಮಿತ್ರರೇ, ಅಕ್ಕ ತಂಗವರೇ, ತಗೊಂಡೋವಾಗ ಇರ್ರಿ. ನೀವು ಏನು ಎದುರುಬೇಡ. ಏನಪ್ಪ ಕೆಲಸ ತೆಗೆದು ಬಿಡ್ತಾರೆ, ಇಲ್ಲಂದ್ರೆ ಜೈಲಿಗೆ ಕಳಿಸಿಬಿಡ್ತಾರೆ, ಎಲ್ಲ ನೋಡಿದ್ದು. ನೀವು ಎದುರುಬೇಡ. ನಾ ಇರುಮಟ್ಟು, ನಿಮ್ಮ ಲೀಡರ್ ಇರುಮಟ್ಟು, ಇಲ್ಲಿ ಇರುವ ಲೀಡರ್ ಇರುಮಟ್ಟು ನೀವು ಎದುರುಬೇಡ. जान भी देंगे, खून भी देंगे, हमारा मांगे लड़ते रहेंगे. कौन लड़ेगा? कौन लड़ेगा?
लड़ेगा बोल लड़ेगा। टाइगर डिक्रूज आगे बढ़ो, हम तुम्हारे साथ हैं। टाइगर डिक्रूज आगे बढ़ो, हम तुम्हारे साथ हैं। जान भी देंगे, खून भी देंगे, हमारे मांगे लेके रहेंगे। जान भी देंगे, खून भी देंगे, हमारे मांगे लेके रहेंगे। So comrades, हम लड़ेगा, हम लड़ेगा, हम लड़ेगा, हम लड़ेगा। बोल मंसूरा, अल्लाह बोल, फिर से बोल, अल्लाह बोल, फिर से बोल, अल्लाह बोल। so comrades, ಕವನವಾಗಿ ಕೇಳಿದಿರಿ. ನಾಳೆ 20 ತಾರೀಕು ದೂರಿಲ್ಲ. ನಾಳೆ 20